ಗುಡ್ ಈವ್ನಿಂಗ್. ಹಿಂದಿನ ಕ್ಲಾಸ್ನಲ್ಲಿ ನೀವು ಆಲ್ಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಕ್ಲಾಸಿಫಿಕೇಷನ್ ಮತ್ತು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆನ ಸ್ಟಡಿ ಮಾಡಿದ್ದೀರಾ. ಇಂದಿನ ನಂತರದ ಕ್ಲಾಸ್ನಲ್ಲಿ ನೀವು ಟೈಪ್ ಸ್ಟಡಿ ಅಂದರೆ ಎಕ್ಸಾಂಪಲ್ಗಳನ್ನು, ಇಂಡಿವಿಜುವಲ್ ಎಕ್ಸಾಂಪಲ್ಗಳನ್ನು ಸ್ಟಡಿ ಮಾಡ್ತಾ ಹೋಗ್ತೀರಾ. ಅದರಲ್ಲಿ ಮೊದಲನೇದು ವಾಲ್ವಾಕ್ಸ್. It belongs to the division Chlorophyta or Chlorophycophyta, belongs to class Chlorophyceae, order Volvocales, family Volvocaceae and genus Volvox. So ಇಲ್ಲಿ ಇಮೇಜ್ ನೋಡ್ತಾ ಇರೋದು ನೀವು ವಾಲ್ವಾಕ್ಸ್ ಕಾಲನಿ. ಸೊ ಕಂಪ್ಲೀಟ್ ಒಂದು ಸಿಂಗಲ್ ಕಾಲನಿ, ಅದರೊಳಗಡೆ ನೀವು ಸೆವೆರಲ್ ವಾಲ್ವಾಕ್ಸ್ ಸೆಲ್ಸನ್ನು ನೋಡ್ತಾ ಇದ್ದೀರಾ. ದಟ್ ಈಸ್ ಕವರ್ಡ್ ಬೈ ಔಟರ್ ಲೇಯರ್ ಏನಿದೆ, ದಟ್ ಈಸ್ ದ ಮಿಸಿಲೇಜಿನಸ್ ಲೇಯರ್, ಆ್ಯಂಡ್ ಯು ಕ್ಯಾನ್ ಫೈಂಡ್ ದ flagella on the colony. Okay, next general characteristics of volvox. ಇಲ್ಲಿ ಫಸ್ಟ್ ನಾವು ನೋಡುವಂಥದ್ದು ಅಕರೆನ್ಸ್. ಸೊ ಈ ವಾಲ್ವಾಕ್ಸ್ ಎಲ್ಲಿ ಇರುತ್ತೆ? ಆಲ್ ಆಫ್ ದೆಮ್ ಆರ್ ಫ್ರೆಶ್ ವಾಟರ್ ಫಾರ್ಮ್ಸ್ ಫಂಡ್ ಇನ್ ಸ್ಟಿಲ್ ವಾಟರ್ ಪಾಂಡ್ಸ್ ಆ್ಯಂಡ್ ಪೂಲ್ಸ್. ದೇ ಆರ್ ಆಲ್ಸೋ ಫಂಡ್ ಇನ್ ಟೆಂಪರರಿಲಿ ಫಾರ್ಮ್ಡ್ ಪಾಂಡ್ಸ್ ಡ್ಯೂರಿಂಗ್ ರೈನಿ season. Sometimes the colonies are found in such a great abundance that the whole water looks green in color. ಕಾಮನ್ ಆಗಿ ವಾಲ್ವಾಕ್ಸ್ ಏನಿದೆ ಅದು ಫ್ರೆಶ್ ವಾಟರ್ ಆಲ್ಗೆ. ಸೊ ನೀವು ಮಳೆಗಾಲದಲ್ಲಿ ಏನಾದರೂ ಹೊಂಡ ಇತ್ತು ಅಥವಾ ಗುಂಡಿ ಇತ್ತು ಅಂತಂದರೆ, ಅದರಲ್ಲಿ ನೀರು ನಿಂತಿದೆ ಅಂತಂದರೆ, ಅದು ಕಂಪ್ಲೀಟಾಗಿ ಗ್ರೀನ್ ಕಾಣಿಸ್ತಾ ಇದೆ ಅಂತಂದರೆ ಅಲ್ಲಿ ನೀವು ವಾಲ್ವಾಕ್ಸ್ ಕಾಲನಿ ಇದೆ ಅಂತ ಅಂದ್ಕೊಳ್ಬೋದು. ಯಾಕೆ ಅಂತಂದರೆ ತುಂಬ ವಾಲ್ವಾಕ್ಸ್ ಕಾಲನಿ ಒಟ್ಟಿಗೆ ಇದ್ದಾಗ, ಸೊ ಅದರಲ್ಲಿ ಕ್ಲೋರೋಪ್ಲಾಸ್ಟ್ ಇರೋದ್ರಿಂದ ಕಂಪ್ಲೀಟ್ ನಮಗೆ ಗ್ರೀನ್ ಕಲರ್ ಪಾಚಿ ಥರ ಕಾಣಿಸ್ತಾ ಇರುತ್ತೆ. ದ ಕಾಲನೀಸ್ ಆರ್ ಮೊಟೈಲ್ ಆ್ಯಂಡ್ ಫಂಡ್ ಇನ್ ರೋಲಿಂಗ್ ಕಂಡೀಷನ್ ಇನ್ ಸ್ಟಿಲ್ ಫ್ರೆಶ್ ವಾಟರ್. ನಾನಾಗಲೇ ಇಮೇಜ್ನಲ್ಲಿ ಹೇಳಿದೆ. ಸೊ ಇಟ್ ಕಂಟೈನ್ಸ್ ಫ್ಲಾಜೆಲ್ಲಾ, ಹಾಗಾಗಿ ಮೊಟೈಲ್ ಅಂತಂದರೆ ಇದು ಮೂವ್ಮೆಂಟನ್ನು ತೋರಿಸುತ್ತೆ. ಇಟ್ ಕ್ಯಾನ್ ಮೂವ್. The colonies are hollow, spherical or broadly elliptical in shape. The cells are being arranged in a single layer towards the periphery. So, Volvox colony nalli cells, individual cells ಏನಿರುತ್ತೆ, they are present towards outside. So, outside ಅಂತಂದರೆ peripheral layer, wall layer ಏನಿರುತ್ತೆ ಅದರ ಕಡೆಗೆ ಒಂದು ಸಿಂಗಲ್ ಲೇಯರಲ್ಲಿ ಪ್ರೆಸೆಂಟ್ ಆಗ್ತಾ ಹೋಗುತ್ತೆ. The number of the cells in the cynobia of different species varies from 500 to 5000. So, cynobia ಅಂತಂದರೆ number of cells covered by a mucilaginous thin layer. ಒಂದು ಲೇಯರ್ ಒಳಗಡೆ ಸುಮಾರಷ್ಟು ಸೆಲ್ಸ್ಗಳು ಪ್ರೆಸೆಂಟ್ ಆದರೆ ಕಂಪ್ಲೀಟ್ ಆ ಸ್ಟ್ರಕ್ಚರಿಗೆ ನಾವು ಸಿನೋಬಿಯಾ ಅಂತ ಹೇಳ್ತೀವಿ. ಅದರ ಒಳಗಡೆ ಇರುವಂಥ ಸೆಲ್ಸಿನ ನಂಬರು ಸ್ಪೀಸೀಸ್ ಟು ಸ್ಪೀಸೀಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ಕೆಲವೊಂದು ಸ್ಪೀಸೀಸ್ನಲ್ಲಿ, ವಾಲ್ವಾಕ್ಸ್ ಸ್ಪೀಸೀಸ್ನಲ್ಲಿ ನಾವು ನೋಡ್ತಾ ಇರೋದು ವಾಲ್ವಾಕ್ಸ್ ಜೀನಸ್, ಅದರಲ್ಲಿ ಬೇರೆ ಬೇರೆ ಸ್ಪೀಸೀಸ್ ಬರುತ್ತೆ. ಸೊ ಕೆಲವೊಂದು ಸ್ಪೀಸೀಸ್ನಲ್ಲಿ ನಾವು 500 ನಂಬರ್ ಆಫ್ ಸೆಲ್ಸ್ ನೋಡ್ಬೋದು, ಇನ್ನೊಂದಷ್ಟರಲ್ಲಿ 1000 ನೋಡ್ಬೋದು, ಇನ್ನೊಂದರಷ್ಟರಲ್ಲಿ 2000 ನೋಡ್ಬೋದು, ಅಪ್ ಟು 5000 ಸೆಲ್ಸ್ವರೆಗೂ ನಾವು ನೋಡ್ತಾ ಹೋಗ್ಬೋದು. The inner hollow of the synobium is filled with mucilage. ಸೊ ಆಗಲೇ ಹೇಳಿದ ಹಾಗೆ, ಸೊ ಸೆಲ್ಸ್ ಏನಿರುತ್ತೆ ದೇ ಆರ್ ಟುವರ್ಡ್ಸ್ ಔಟ್ವರ್ಡ್ಸ್. ಸೊ ಮಿಸ್ಲೇಜಿನಸ್ ಲೇ ಏನಿರುತ್ತೆ ಅದ್ರ ಕಡೆಗೆ ಸೆಲ್ಸು ಪ್ರೆಸೆಂಟ್ ಆಗುತ್ತೆ. ಹಾಗಾಗಿ ಇನ್ಸೈಡ್ ಸ್ಪೇಸ್ ಏನಿರುತ್ತೆ ಅಲ್ಲಿ ಕಂಪ್ಲೀಟ್ ಆಗಿ ಮ್ಯುಸಿಲೇಜ್ ಫಿಲಪ್ ಆಗ್ತಾ ಹೋಗುತ್ತೆ. The complete synobium remains surrounded by a delicate mucilaginous lamella. ಸೊ ಅಷ್ಟು ಸೆಲ್ಸ್ ಇರುವಂಥ ಸಿನೋಬಿಯಂ ಏನಿದೆ, ಸೊ ಅದ್ರ ಒಳಗಡೆ ಕೂಡ ಮ್ಯುಸಿಲೇಜ್ ಇರುತ್ತೆ. ಆ ಮ್ಯುಸಿಲೇಜಿನ ನಡುವೆ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ಎಲ್ಲದನ್ನು ಬೌಂಡ್ ಮಾಡಿರುವಂಥ ಒಂದು ಲೇಯರ್ ಇರುತ್ತೆ. ಸೊ ಅದು ಕೂಡ ಥಿನ್ ಮ್ಯುಸಿಲೇಜಿನಸ್ ಲೇಯರ್ ಆಗಿರುತ್ತೆ. The vegetative cells are of Chlamydomonad type. Each cell possesses cup-shaped chloroplast. Each chloroplast contains a single pyranid. So, individual cell ನಲ್ಲಿ ಒಂದು ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಆ ಕ್ಲೋರೋಪ್ಲಾಸ್ಟ್ನಲ್ಲಿ pyranid ಪ್ರೆಸೆಂಟ್ ಆಗುತ್ತೆ. In the cavity of cup-shaped chloroplast, there lies a single nucleus surrounded by the cytoplasm.
ಪ್ಲಾಸಮ್. ಸೊ ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಏನಿರುತ್ತೆ ಅದರ ಕ್ಯಾವಿಟಿ ಒಳಗಡೆ ಒಂದು ನ್ಯೂಕ್ಲಿಯಸ್ ಪ್ರೆಸೆಂಟ್ ಆಗುತ್ತೆ. ದಟ್ ನ್ಯೂಕ್ಲಿಯಸ್ ಈಸ್ ಸರೌಂಡೆಡ್ ಬೈ ದ ಸೆಲ್ cytoplasm. The cytoplasm contains several volutin granules. There are 2 to 6 contractile vacuoles and 1 stigma on the lateral side of each cell. The cells are biflagellate and remain interconnected by the cytoplasmic plasmodesmata. So, individual cell kuda biflagellate antandre ಎರಡು ಫ್ಲಾಜೆಲ್ಲ ಹೊಂದಿರುತ್ತೆ and remain interconnected by cytoplasmic plasmodesmata. ಒಂದಕ್ಕೊಂದು ಸೆಲ್ಸ್, ಒಂದು ವಾಲ್ವಾಕ್ ಸೆಲ್ ಮತ್ತು ಇನ್ನೊಂದು ವಾಲ್ವಾಕ್ ಸೆಲ್, ದೇ ಆರ್ ಕನೆಕ್ಟೆಡ್ ಬೈ ದ ಪ್ಲಾಸ್ಮೋಡೆಸ್ಮೆಟಾ. ಪ್ಲಾಸ್ಮೋಡೆಸ್ಮೆಟಾ ಅಂತಂದರೆ ಇದು ಸೆಲ್ ವಾಲ್ನಲ್ಲಿ ಇರುವಂಥ ಒಂದು ಸ್ಟ್ರಕ್ಚರ್. ದ ಸೆಲ್ಸ್ ಲುಕ್ hexagonal from upper surface because of the mutual compression. Each cell is individually ensheathed by a gelatinous sheath. Next, reproduction in volvox. The reproductive cells are divided of flagella about 10 times bigger than the ordinary vegetative cells. Normal body cells ಗಿಂತನೂ ಈ reproductive cells ಏನಿರುತ್ತೆ they are larger in size. They possess many pyrenoids within their chloroplasts. ಸೊ ಆ ಸೆಲ್ಸಲ್ಲಿ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಇಲ್ಲಿ ಪೈರಿನಾಯ್ಡ್ ನಂಬರ್ ಹೆಚ್ಚಾಗಿರುತ್ತೆ. ಅಲ್ಲೆಲ್ಲ ನೀವು ಸಿಂಗಲ್ ಪೈರಿನಾಯ್ಡ್ ನೋಡಿದ್ರಿ ನಾರ್ಮಲ್ ವೆಜಿಟೇಟಿವ್ ಸೆಲ್ನಲ್ಲಿ. ರೀಪ್ರೊಡಕ್ಟಿವ್ ಸೆಲ್ನಲ್ಲಾದರೆ ಮೆನಿ ಪೈರಿನಾಯ್ಡ್ಸ್. These reproductive cells may be either asexual or sexual. Both asexual and sexual reproduction ಇರೋದ್ರಿಂದ asexual or vegetative cells ಕೂಡ ಇರುತ್ತೆ and sexual cells ಕೂಡ ಇರುತ್ತೆ. Asexual reproduction. Special asexual reproductive cells developed on the posterior end of the colony are called as gonidia. So, posterior part of the colony ನಲ್ಲಿ ಫಾರ್ಮೇಷನ್ ಆಗುವಂಥ ಸ್ಪೆಷಲ್ ರೀಪ್ರೊಡಕ್ಟಿವ್ ಸೆಲ್ಸ್ ಏನಿದೆ ಅದಕ್ಕೆ ನಾವು ಗೊನಿಡಿಯಾ ಅಂತ ಹೇಳ್ತೀವಿ. ದೇ ಮೇ ಬಿ 5 to 50 in number in different species. By the process of division and inversion, the daughter colonies are formed. All divisions are longitudinal plane ಅಂತಂದರೆ ಸೊ ಸಿಂಗಲ್ ಸೆಲ್ ಇರುವಂಥದ್ದು ಡಿವೈಡ್ ಆಗಿಬಿಟ್ಟು ಡಬಲ್ ಆಗುವಂಥದ್ದು. ಸೊ ಲಾಂಜಿಟ್ಯೂಡಿನಲ್ ಡಿವಿಷನ್ ಆಗುತ್ತೆ. ಸೊ ಡಿವಿಷನ್ ಆದಾಗ ಸೊ ಆ ಡಿವೈಡ್ ಆಗಿರುವಂಥ ಸೆಲ್ಸ್ ಏನಿರುತ್ತೆ, ನ್ಯೂ ಡಾಟರ್ ಸೆಲ್ಸ್ ಏನು ಬರುತ್ತೆ ಅದೆಲ್ಲದು ಕೂಡ ಇಂಡಿವಿಜುವಲ್ ಕಾಲನಿ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ದ ಡಾಟರ್ ಕಾಲನೀಸ್ ಮೂವ್ ಹಿಯರ್ ಆ್ಯಂಡ್ ದೇರ್ ಇನ್ ದ ಹೋಲೋ ಫಾರ್ ಸಮ್ ಟೈಮ್ ಆ್ಯಂಡ್ ಆನ್ ದ ಜಿಲಾಟಿನೈಸೇಷನ್ ಆಫ್ ದ ವಾಲ್ ಆಫ್ ದ ಪೇರೆಂಟ್ ಕಾಲನಿ ದೇ ಎಸ್ಕೇಪ್ ಇನ್ ದ ವಾಟರ್ ಆಸ್ ಇಂಡಿಪೆಂಡೆಂಟ್ ಕಾಲನೀಸ್. ಸೊ ಈ ಸೆಕ್ಷುವಲ್ ಸ್ಟ್ರಕ್ಚರ್ ಏನಿತ್ತು, ಗೊನಿಡಿಯಾ ಏನಿತ್ತು, ಅದು ಡಿವೈಡ್ ಆಗಿಬಿಟ್ಟು ನಮಗೆ ಡಾಟರ್ ಸೆಲ್ಸ್ ಬಂತು. ಆ ಡಾಟರ್ ಸೆಲ್ಸು ಪೇರೆಂಟ್ ಕಾಲನಿ ಒಳಗಡೆ ಮೂವ್ ಆಗ್ತಾ ಇರುತ್ತೆ. ಬಟ್ ಆಫ್ಟರ್ ಸರ್ಟೈನ್ ಟೈಮ್ ಆ ಪೇರೆಂಟ್ ಕಾಲನಿಯ ಆ ಲೇಯರ್ ಏನಿರುತ್ತೆ ಅದರಲ್ಲಿ ಜಿಲಾಟಿನೈಸೇಷನ್ ಆದ ನಂತರ ಸೊ ದೀಸ್ ಡಾಟರ್ ಕಾಲನೀಸ್ ಕ್ಯಾನ್ ಮೂವ್ ಔಟ್ಸೈಡ್ ದ ಪೇರೆಂಟ್ ಕಾಲನಿ. ಸೊ ಫ್ಲಾಜೆಲ್ಲ ಇರೋದ್ರಿಂದ ಫ್ಲಾಜೆಲ್ಲ ಫಾರ್ಮೇಷನ್ ಆಗುತ್ತೆ. ಆ ಕಾಲನಿಲಿ ಕೂಡ ಮ್ಯುಸಿಲೇಜ್ ಡೆವಲಪ್ ಆಗುತ್ತೆ. ಸೊ ದಟ್ ದೇ ಕ್ಯಾನ್ ಮೂವ್ ಔಟ್ ಆಫ್ ದ ಪೇರೆಂಟ್ ಕಾಲನಿ. ಪೇರೆಂಟ್ ಕಾಲನಿಯಿಂದ ಹೊರಗಡೆ ಬಂದುಬಿಟ್ಟು ಇಂಡಿವಿಜುವಲ್ ನ್ಯೂ ಕಾಲನಿಯಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್. ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ oogamous ಟೈಪ್. oogamous ಟೈಪ್ ಅಂತಂದರೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. The colonies may be monoecious or dioecious. ಮೊನೀಷಿಯಸ್ಗೆ ಹೋಮೋಥ್ಯಾಲಿಕ್ ಅಂತ ಕೂಡ ಹೇಳ್ತೀವಿ. ಅದೇ ಥರ ಡೈಯಿಷಿಯಸ್ಗೆ ಹೆಟೆರೋಥ್ಯಾಲಿಕ್ ಅಂತ ಹೇಳ್ತೀವಿ. ಮೊನೀಷಿಯಸ್ ಅಂತಂದರೆ ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಎರಡೂ ಕೂಡ ಒಂದೇ ಆರ್ಗ್ಯಾನಿಸಮ್ನಲ್ಲಿದ್ದರೆ ಅದಕ್ಕೆ ನಾವು ಮೊನೀಷಿಯಸ್ ಅಂತ ಹೇಳ್ತೀವಿ. ಡೈಯಿಷಿಯಸ್ ಅಂತಂದರೆ ಮೇಲ್ ಆರ್ಗ್ಯಾನಿಸಮೇ ಬೇರೆ, ಫೀಮೇಲ್ ಆರ್ಗ್ಯಾನಿಸಮೇ ಬೇರೆ, ಅಥವಾ ಮೇಲ್ ವಾಲ್ವಾಕ್ಸೇ ಬೇರೆ, ಫೀಮೇಲ್ ವಾಲ್ವಾಕ್ಸೇ ಬೇರೆ. ಆ ಥರ ಇದ್ದರೆ ಅದಕ್ಕೆ ನಾವು ಡೈಯಿಷಿಯಸ್ ಅಂತ ಹೇಳ್ತೀವಿ.
ಸೊ ಈ ವಾಲ್ವಾಕ್ಸ್ನಲ್ಲಿ ನಾವು 2 ಕೆಟಗರಿ ನೋಡ್ತೀವಿ. ಮೊನೇಷಿಯಸ್ ಕಾಲನಿ ಕೂಡ ಇರುತ್ತೆ, ಅದೇ ಥರ ಡಯೇಷಿಯಸ್ ಕಾಲನಿ ಕೂಡ ಇರುತ್ತೆ. ದ ಬಿಗ್ಗರ್ ಸೆಕ್ಷುವಲ್ ಸೆಲ್ಸ್ ಆರ್ ಸಿಚುಯೇಟೆಡ್ ಇನ್ ದ ಪೋಸ್ಟೀರಿಯರ್ ಹಾಲ್ಸ್ ಆಫ್ ದ ಕಾಲನೀಸ್. The female cells are quite big and flask shaped. Female cells usually male cells ಗಿಂತ bigger size ಅನ್ನು ಹೊಂದಿರುತ್ತೆ and they are present in the posterior halls of the colonies. Each oogonial cells possesses an egg in it. They are divided of flagella. Oogonia ಅಂತಂದ್ರೆ female cell, they are containing egg. ಆ ಸೆಲ್ನಲ್ಲಿ ಎಗ್ ಇರುತ್ತೆ and they are divided of flagella ಅಂತಂದ್ರೆ ಅದರಲ್ಲಿ ಫ್ಲಾಜೆಲ್ಲ ಇರೋದಿಲ್ಲ. ಸೊ ಫೀಮೇಲ್ ಸೆಲ್ಸ್ ನಾನ್ ಮೊಟೈಲ್ ಆಗಿರುತ್ತೆ, ಅದಕ್ಕೆ ಮೂವ್ಮೆಂಟ್ ಇರೋದಿಲ್ಲ. ಮೇಲ್ ಸೆಲ್ಸ್ಗೆ ಮಾತ್ರ ಮೂವ್ಮೆಂಟ್ ಇರುತ್ತೆ. ದ ಆಂಥರೇಡಿಯಲ್ ಸೆಲ್ಸ್ ಪ್ರೊಡ್ಯೂಸಸ್ ಪ್ಲೇಟ್ ಆಫ್ 16, 32, 64, 128, 256 ಆ್ಯಂಡ್ 512 ಆಂಥರೋಸೈಡ್ಸ್. ಆಂಥರೇಡಿಯಲ್ ಸೆಲ್ಸ್ ಅಂತಂದರೆ ಮೇಲ್ ಸೆಲ್ಸ್ ಏನಿರುತ್ತೆ ಅದು ಡಿವೈಡ್ ಆಗಿಬಿಟ್ಟು, ಸೊ 1 ಇದ್ದು 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು ಡಬಲ್ ಆಗ್ತಾ ಹೋಗುತ್ತೆ, 8 ಆಗುತ್ತೆ, 8 ಇದ್ದಿದ್ದು 16 ಆಗುತ್ತೆ, 16 ಆಗಿದ್ದು 32 ಆಗುತ್ತೆ. ಈ ಥರ ಡಬಲ್ ಆಗಿಬಿಟ್ಟು ಸೊ ಅಪ್ ಟು 512 ಸೆಲ್ಸ್ ಇರುವಂಥ ಆಂಥರೋಸಾಯ್ಡ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಪ್ಲೇಟ್, ಒಂದು ಕಂಪ್ಲೀಟ್ ಪ್ಲೇಟ್ ಥರ ಸ್ಟ್ರಕ್ಚರ್ ಆಗುತ್ತೆ. ಸೊ ಎಲ್ಲದು ಕೂಡ ಒಂದು ಪ್ಲೇಟ್ ಲೈಕ್ ಸ್ಟ್ರಕ್ಚರಲ್ಲಿ ಪ್ರೆಸೆಂಟ್ ಆಗ್ತಾ ಹೋಗುತ್ತೆ. ಈಚ್ ಆಂಥರೋಸಾಯ್ಡ್ ಈಸ್ ಸ್ಪಿಂಡಲ್ ಲೈಕ್ ಬೈಫ್ಲಾಜುಲೇಟ್ ಆ್ಯಂಡ್ ವಿತ್ ಎ ಸ್ಮಾಲ್ ಪೇಲ್ ಗ್ರೀನ್ ಕ್ಲೋರೋಫ್ಲಾಸ್ಟ್. ಸೊ ಇದರಲ್ಲಿ ನಮಗೇನು ಅಪ್ ಟು 512 ಆಂಥರೋಸಾಯ್ಡ್ಸ್ ಇದೆ ಅಂತಂದರೆ ಅದರಲ್ಲಿ ಇಂಡಿವಿಜುವಲ್ ಆಂಥರೋಸಾಯ್ಡ್ ಸೆಲ್ ಕೂಡ ಸ್ಪಿಂಡಲ್ ಲೈಕ್ ಸ್ಟ್ರಕ್ಚರ್ ಬೈಫ್ಲಾಜುಲೇಟ್ ಅಂತಂದರೆ 2 ಫ್ಲಾಜುಲಾ ಇರುತ್ತೆ ವಿತ್ ಎ ಸ್ಮಾಲ್ ಪೇಲ್ ಗ್ರೀನ್ ಕ್ಲೋರೋಪ್ಲಾಸ್ಟ್. On maturity, the antherozoids enter the oogonia through the neck at the time of fertilization. ಫರ್ಟಿಲೈಸೇಷನ್ ಆಗಬೇಕಾದ್ರೆ ನಾವು oogonia ಫ್ಲಾಸ್ಕ್ ಶೇಪ್ಡ್ ಸ್ಟ್ರಕ್ಚರ್ ಅಂತ ನೋಡಿದ್ವಿ. ಅದರ ನೆಕ್ ಪೋರ್ಷನ್ ಏನಿರುತ್ತೆ ಅದು ಓಪನ್ ಇರುತ್ತೆ. ಅದರ ಒಳಗಡೆ ಈ ಆಂಥರೋಸಾಯ್ಡ್ಸ್ ಏನಿರುತ್ತೆ ಅದರಲ್ಲಿ ಫ್ಲಾಜುಲಾ ಇದೆ, ಅದು ಮೂವ್ಮೆಂಟನ್ನು ತೋರಿಸುತ್ತೆ. ಸೊ ಮ್ಯೂಸಿಲೇಜ್ ಇರೋದ್ರಿಂದ ಇದು ಈಸಿಯಾಗಿ ಮೂವ್ ಆಗಿಬಿಟ್ಟು ಸೊ ಈ ಫ್ಲಾಸ್ಕ್ oogoನಿಯಲ್ ಸೆಲ್ ಏನಿರುತ್ತೆ ಅದರ ಒಳಗಡೆ ಬಂದು ಸೇರಿಕೊಳ್ಳುತ್ತೆ. ಓನ್ಲಿ 1 ಆಂಥರೋಸಾಯ್ಡ್ ಪೆನೆಟ್ರೇಟ್ಸ್ ದ ಎಗ್ ಆಂಟೀರಿಯರ್ಲಿ, ದ ಫ್ಲಾಜೆಲ್ಲಾ ಆರ್ ರಿಟ್ರಾಕ್ಟೆಡ್. ಸೊ ಒಂದು oogonia ಒಳಗಡೆ ಎಷ್ಟು ಬೇಕಾದರೂ ಆಂಥರೋಸಾಯ್ಡ್ ಎಂಟರ್ ಆಗಬಹುದು, ಆದರೆ ಒಂದು ಆಂಥರೋಸಾಯ್ಡ್ ಮಾತ್ರ ಈ ಎಗ್ ಏನಿರುತ್ತೆ ಅದನ್ನು ಪೆನೆಟ್ರೇಟ್ ಮಾಡೋದಕ್ಕೆ ಸಾಧ್ಯ. ಪೆನೆಟ್ರೇಷನ್ ಆದ ನಂತರ ಸೊ ಆ ಸೆಲ್ಲಲ್ಲಿದ್ದಂಥ ಫ್ಲಾಜೆಲ್ಲಾ ಏನಿರುತ್ತೆ ಅದು ಕಟ್ ಆಗಿಬಿಟ್ಟು ಸಪರೇಟ್ ಆಗುತ್ತೆ. ದ ಮೇಲ್ ನ್ಯೂಕ್ಲಿಯಸ್ ಫ್ಯೂಸಸ್ ವಿತ್ ಫಿಮೇಲ್ ನ್ಯೂಕ್ಲಿಯಸ್. ಆಸ್ ಅ ರಿಸಲ್ಟ್ ಆಫ್ ಫ್ಯೂಷನ್ ದ ಝೈಗೋಟ್ ಈಸ್ ಫಾರ್ಮಡ್. ಸೊ ನಮಗೆ ಆಂಥರೋಸಾಯ್ಡ್ ಸೆಲ್ ಬಂದು oogonia ಒಳಗಡೆ oogonia ಎಗ್ ಜೊತೆ ಫ್ಯೂಸ್ ಆಗಿದೆ. ಫ್ಯೂಸ್ ಆದಾಗ ಆ 2 ಸೆಲ್ನಲ್ಲಿ ಇರುವಂಥ ಸಪ್ರೇಟ್ ನ್ಯೂಕ್ಲಿಯಸ್ ಇತ್ತು, ಅದೆರಡೂ ಕೂಡ ಫ್ಯೂಸ್ ಆಗಿಬಿಟ್ಟು ಸಿಂಗಲ್ ನ್ಯೂಕ್ಲಿಯಸ್ ಆಯಿತು. ಸಿಂಗಲ್ ನ್ಯೂಕ್ಲಿಯಸ್ ಆಗಿದ್ದು ನಮಗೇನದು ಝೈಗೋಟ್ ಫಾರ್ಮೇಷನ್ ಆಯಿತು. ಸೊ ಆ ಝೈಗೋಟ್ ನಮಗೆ ನೆಕ್ಸ್ಟು ನ್ಯೂ ವಾಲ್ವಾಕ್ಸ್ ಸೆಲ್ ಆಗಿ ಗ್ರೋ ಆಗುತ್ತೆ. ಸೊ ಝೈಗೋಟ್ ಏನು ಫಾರ್ಮೇಷನ್ ಆಗಿತ್ತು ಅದಕ್ಕೆ ನಾವು ಊಸ್ಪೋರ್ ಅಂತ ಹೇಳ್ತೀವಿ. ಊಸ್ಪೋರ್ ಫಾರ್ಮೇಷನ್ ಆಗಿದ್ದು ನೆಕ್ಸ್ಟ್ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ. ಆಫ್ಟರ್ ಫರ್ಟಿಲೈಸೇಷನ್ ಎ ಥಿಕ್ ವಾಲ್ ಡೆವಲಪ್ಸ್ ಅರೌಂಡ್ ದ oospore ಮೇಡ್ ಅಪ್ ಆಫ್ 3 ಲೇಯರ್ಸ್. ಸೊ oospore ಫಾರ್ಮೇಷನ್ ಆಗಿದೆ, ಸೊ ಅದರ ಮೇಲೆ ನಮಗೆ 3 ಲೇಯರ್ಗಳನ್ನು ನೋಡ್ತೀವಿ. ಒನ್ ಈಸ್ ಎಕ್ಸೋಸ್ಪೋರ್, ದಿಸ್ ಇಸ್ ದ ಔಟರ್ ಮೋಸ್ಟ್ ಲೇಯರ್. ಸೆಕೆಂಡ್ ಒನ್ ಈಸ್ ಮೀಸೋಸ್ಪೋರ್, ದಿಸ್ ಈಸ್ ದ ಮಿಡಲ್ ಲೇಯರ್. ಥರ್ಡ್ ಒನ್ ಈಸ್ ಎಂಡೋಸ್ಪೋರ್, ದಟ್ ಈಸ್ ಇನ್ನರ್ ಮೋಸ್ಟ್ ಲೇಯರ್. ಸೊ ಈ ಥರ 3 ಲೇಯರ್ ಫಾರ್ಮೇಷನ್ ಆಗುತ್ತೆ. ದ ಝೈಗೋಟ್ ಈಸ್ ಆರೆಂಜ್ ರೆಡ್ ಕಲರ್ಡ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಹೆಮ್ಯಾಟೋಕ್ರೋಮ್. ಹೆಮ್ಯಾಟೋಕ್ರೋಮ್ ಇಸ್ ಎ ಪಿಗ್ಮೆಂಟ್. ಸೊ ಅದಿರೋದ್ರಿಂದ ನಮಗೆ ಆ oospore ಏನಿರುತ್ತೆ ದಟ್ ಈಸ್ ಆರೆಂಜ್ ರೆಡ್ ಕಲರ್ ಆಗಿ ಅಪಿಯರ್ ಆಗುತ್ತೆ. ದ ಔಟರ್ ಮೋಸ್ಟ್ ಲೇಯರ್ ಈಸ್ ಥಿಕ್ ಆ್ಯಂಡ್ ಆರ್ನಮೆಂಟೆಡ್. ಸೊ ಔಟರ್ ಮೋಸ್ಟ್ ಲೇಯರು ತುಂಬ
ಥಿಕ್ ಲೇಯರ್ ಆಗಿರುತ್ತೆ. ದೆರ್ ಈಸ್ ಆಲ್ವೇಸ್ ರಿಡಕ್ಷನ್ ಇನ್ ಡಿವಿಷನ್ ಡ್ಯೂರಿಂಗ್ ಜರ್ಮಿನೇಷನ್. ಸೊ ಈ ಊರ್ಸ್ಪೋರು ಜರ್ಮಿನೇಟ್ ಆಗಬೇಕು ಅಂತಂದರೆ, ಅಂದರೆ ನ್ಯೂ ಕಾಲನಿಯಾಗಿ ಡೆವಲಪ್ ಆಗಬೇಕು ಅಂತಂದರೆ, ಸೊ ಅಲ್ಲಿ ರಿಡಕ್ಷನ್ ಡಿವಿಷನ್ ಅಥವಾ ಮಿಯೋಟಿಕ್ ಡಿವಿಷನನ್ನು ನೋಡ್ತೀವಿ. The contents of the oospore may be developed into a large swarmer. This swarmer liberates and swims in water. ಸೊ ಆ oospore ಏನಿರುತ್ತೆ ಅದರ ಹೊರಗಡೆ ಇರುವಂಥ 2 ಲೇಯರ್ಸು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆಗಿಬಿಟ್ಟು, ಸೊ ಅದು ಆ ಬ್ರೇಕ್ ಆದ ನಂತರ ಅದೇನು ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತಲ್ಲ, ಅದಕ್ಕೆ ನಾವು ಸ್ವಾರ್ಮರ್ ಅಂತ ಹೇಳೋದು. ಆ ಸ್ವಾರ್ಮರ್ ಇರುವಂಥದ್ದು ವಾಟರಲ್ಲಿ ಲಿಬರೇಟ್ ಆಗುತ್ತೆ. ಯೂಶ್ವಲಿ ವಾಲ್ವಾಕ್ಸ್ ನಮಗೆ ವಾಟರಲ್ಲಲ್ವ ನೋಡುವಂಥದ್ದು. ಸೊ ಹಾಗಾಗಿ ಆ ವಾಟರಲ್ಲಿ ಇದು ಸ್ವಿಮ್ ಮಾಡ್ತಾ ಇರುತ್ತೆ. ಸೊ ನಂತರ ದ ಪ್ರೋಟೋಪ್ಲಾಸ್ಟ್ ಆಫ್ ದಿಸ್ ಸ್ವಾರ್ಮರ್ ಡಿವೈಡ್ಸ್ ಅಗೈನ್ ಆ್ಯಂಡ್ ಅಗೈನ್. ಎ ಹೋಲೋ ಸ್ಪಿಯರ್ ಆಫ್ ದ ಸೆಲ್ ಈಸ್ ಡೆವಲಪ್ಡ್. ಸೊ ಈ ಆ ಸೆಲ್ ಸ್ವಾರ್ಮರ್ ಏನು ಫಾರ್ಮೇಷನ್ ಆಗಿತ್ತು ಅದ್ರ ಒಳಗಡೆ ಪ್ರೋಟೋಪ್ಲಾಸ್ಟ್ ಅಥವಾ ಸೆಲ್ ಕಂಟೆಂಟ್ಸ್ ಏನಿರುತ್ತೆ ಅದು ಡಿವೈಡ್ ಆಗಿಬಿಟ್ಟು, ಸೊ ಅದ್ರ ಒಳಗಡೆ ಇಂಡಿವಿಜುವಲ್ ಸೆಲ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಆ ಸ್ವಾರ್ಮರ್ ಏನಿತ್ತು ಅದೊಂದು ಕಂಪ್ಲೀಟ್ ಕಾಲನಿ ಆಯಿತು. ಅದ್ರ ಒಳಗಡೆ ಇರುವಂಥ ಸ್ಮಾಲ್ ಪ್ರೋಟೋಪ್ಲಾಸ್ಟಿನ ಸ್ಟ್ರಕ್ಚರ್ಸ್ ಏನು ಡೆವಲಪ್ ಆಗಿರುತ್ತೋ ಅದೆಲ್ಲ ಅದು ಕೂಡ ಇಂಡಿವಿಜುವಲ್ ಸೆಲ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ. The inversion of this holosphere also takes place and newly developed synobium liberates in water. ಸೊ ಯಾವಾಗ ಈ ಪೇರೆಂಟ್ ಕಾಲನಿ, ಸೊ ಇದಿಷ್ಟು ಆಗಿರುವಂಥದ್ದು ನಮಗೆ ಪೇರೆಂಟ್ ಕಾಲೋನಿನಲ್ಲಿ. ಸೊ ಈ ಪೇರೆಂಟ್ ಕಾಲೋನಿ ಇನ್ವರ್ಷನ್ ಆದಾಗ, ಸೊ ಅದರಲ್ಲಿ ಫಾರ್ಮೇಷನ್ ಆಗಿರುವಂಥ ನ್ಯೂ ಕಾಲನಿ ಏನಿತ್ತು ಅದು ಲಿಬರೇಟ್ ಆಗಿಬಿಟ್ಟು ನಮಗೆ ಸಪರೇಟ್ ಇಂಡಿವಿಜುವಲ್ ವಾಲ್ವಾಕ್ಸ್ ಕಾಲನಿ ಡೆವಲಪ್ ಆಗ್ತಾ ಹೋಗುತ್ತೆ. So this is about sexual reproduction, fertilization and development of oospore. Life cycle of volvox. Volvox plant is haploid and zygote only exhibits the diploid phase. So volvox plant is haploid antandre it contains single set of chromosomes. Only zygote contains double set of chromosomes. After meiosis, the zygote germinates and forms a juvenile colony via meiospore. ಸೊ ನಾವು ಡೆವಲಪ್ಮೆಂಟಲ್ಲಿ ನೋಡಿದ್ವಿ, ಔಟರ್ ಮೋಸ್ಟ್ ಲೇಯರ್ 2 ಬ್ರೇಕ್ ಆಗಿಬಿಟ್ಟು ನೆಕ್ಸ್ಟು ಇನ್ನರ್ ಮೋಸ್ಟ್ ಲೇಯರ್ ಜೊತೆಗೆ ಒಂದು ಸ್ಟ್ರಕ್ಚರ್ ಉಳ್ಕೊಳುತ್ತಲ್ಲ ಸ್ವಾರ್ಮರು, ಸೊ ಅದಕ್ಕೆ ನಾವು ಮಿಯೋಸ್ಪೋರ್ ಅಂತ ಕೂಡ ಹೇಳ್ತೀವಿ. The juvenile colony after a few asexual generation forms normal colonies. Volvox is characterized by haplontic life cycle.